ನಿಂತ್ಕೊಂಡು ಊರಿನ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ದ. ನೋಡಿ ಅಣ್ಣಂದ್ರ, ನಮ್ಮ ಊರಿಗೆ ರೈಲಿನ ವ್ಯವಸ್ಥೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತೆ ನಮ್ಗೆಲ್ಲ. ನಾವು ಬೆಟ್ಟದ ಮೇಲಿಂದ ಕೆಳಗ್ ತನಕ ಆರಾಮಾಗಿ ಬರ್ಬಹುದು. ಮಕ್ಕಳಿಗೆ ಶಿಕ್ಷಣ ಸಿಗುತ್ತೆ, ಮತ್ ನಮ್ ವ್ಯಾಪಾರ ಕೂಡ ಚೆನ್ನಾಗಾಗುತ್ತೆ. ಅಯ್ಯೋ ವಿಕಾಸ್, ನಿನ್ನ ಖಾಲಿ ಪಲಾವ್ ಮಾತುಗಳು ನಮ್ಗಳ ಹೊಟ್ಟೆನ ತುಂಬಿಸಲ್ಲ ಕಣಪ್ಪ. ಏನೋ ಮೊದ್ಲು ನಿನ್ ಹೊಟ್ಟೆ ತುಂಬಿಸ್ಕೋ, ಆಮೇಲೆ ಇನ್ನೊಬ್ರು ಹೊಟ್ಟೆ ತುಂಬಿಸೋಂತೆ. ಜಮೀನ್ದಾರ್ ಸಾಹೇಬ್ರೆ ನೋಡಿ, ಇವನ್ ಮತ್ತೆ ರೈಲು ಗೀಲು ಅಂತ ಕತೆ ಹೊಡೆಯಕ್ ಶುರು ಮಾಡ್ದ. ಅಯ್ಯೋ ವಿಕಾಸ್, ನಿನ್ನಂತ ಓದ್ಕೊಂಡಿರೋರು ಬರೀ ಕನ್ಸ್ ಕಾಣ್ತೀರಾ ಅಷ್ಟೇ. ಮೊದ್ಲು ನಿಮ್ ತಂದೆಯ ಬಡತನನ ದೂರ ಮಾಡ್ಕೋ, ಆಮೇಲೆ ಊರಿಗೆ ರೈಲ್ ತರುವಂತೆ. ವಿಕಾಸ್ ಏನು ಮಾತಾಡದೆ ಮನೆಗೆ ಹೋಗ್ತಾನೆ. ವಿಕಾಸ್ ಒಂದ್ ಚಿಕ್ಕ ಮನೆಯಲ್ಲಿದ್ದ. ಅವನ್ ಹೆಂಡತಿ ಆಕಾಂಕ್ಷ ಅವನಿಗೆ ಹೇಳ್ತಾಳೆ, ನೀನ್ ಇಡೀ ದಿನ ಊರಿನ ಪರಿಸ್ಥಿತಿ ಬಗ್ಗೆನೇ ಮಾತಾಡ್ತಾ ಇರ್ತೀಯ. ಏನ್ ಸಿಕ್ತು ನಿನ್ಗೆ? ಜನರು ನಗುನ ಮತ್ತೆ ಅವ್ರ ಬೈಗಳನ್ನ? ಆಕಾಂಕ್ಷ, ನಾನ್ ತಪ್ಪು ಮಾತಾಡ್ತಾ ಇಲ್ವಲ್ಲ. ನಾನು ಊರಿನ ಒಳ್ಳೇದ್ ಬಗ್ಗೆ ಮಾತಾಡಿದ್ರೆ ಅದ್ರಲ್ಲಿ ತಪ್ಪೇನಿದೆ? ನನ್ಗೆ ನೀನ್ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಕ್ ಹೋಗ್ಬೇಡ. ನನ್ಗೇನ್ ಗೊತ್ತು ಅಂದ್ರೆ, ಈ ಊರಿನ ಜನರು ನನ್ಗೆಲ್ಲ ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಕೇಳಿ ಸಾಕಾಗಿದೆ. ಆಗ ವಿಕಾಸ್ ತಂದೆ ಬಲ್ದೇವ್ ಅಲ್ಲಿಗೆ ಬರ್ತಾರೆ. ಮತ್ತೆ ವಿಕಾಸ್ಗೆ ಹೇಳ್ತಾರೆ, ವಿಕಾಸ್, ಇದೆಲ್ಲ ಎಲ್ಲಿ ತನಕ ನಡೀತಪ್ಪ? ನನ್ನ ಕೈಲಿ ಇನ್ನು ಕಷ್ಟ ಪಡಕ್ಕೆ ಆಗಲ್ಲ. ನನ್ನ ಮೈ ಮೂಳೆ ಎಲ್ಲ ಸೌದು ಹೋಗ್ತಾ ಇದೆ. ಅಪ್ಪಾಜಿ, ನನಗೆ ಅರ್ಥ ಆಗ್ತದೆ, ಆದ್ರೆ ನಾನು ಈ ಊರ್ನ ಬದಲಾಯಿಸುವಂತ ಕನಸು ಕಾಣ್ತಾ ಇದ್ದೆ. ಕನ್ಸಿಂದ ಹೊಟ್ಟೆ ತುಂಬಲ್ಲ ಮಗನೆ. ನಾನ್ ನಿನ್ನ ಶಾಲೆ ಕಳಿಸಿದ್ದು ನೀನ್ ಒಂದ್ ದಿವ್ಸ ಕೆಲ್ಸಕ್ಕೆ ಸೇರ್ಕೋತೀಯ, ಚೆನ್ನಾಗಿ ದುಡಿತೀಯ ಅಂತ, ಮತ್ತೆ ಈ ಮನೆನ ನಡೆಸ್ತೀಯ ಅಂತ. ಆದ್ರೆ ನಿನಗಂತೂ ಎಲ್ಲೂ ಕೆಲ್ಸ ಸಿಗ್ತಾನೆ ಇಲ್ಲ. ಅಪ್ಪಾಜಿ, ನಾನ್ ತುಂಬಾ ಕಡೆ ಪ್ರಯತ್ನ ಪಟ್ಟೆ, ಆದ್ರೆ ನನಗೆ ಎಲ್ಲೂ ಅವಕಾಶನೇ ಸಿಗ್ಲಿಲ್ಲ. ಕೇಳು ಮಗನೆ, ನಾನ್ ನಿನಗೆ 10 ದಿನ ಸಮಯ ಅವಕಾಶ ಕೊಡ್ತೀನಿ. ಆ 10 ದಿನದಲ್ಲಿ ನಿನಗೆಲ್ಲೂ ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನನ್ ಜೊತೆ ನೀನು ಇಟ್ಕೆ ಫ್ಯಾಕ್ಟ್ರಿಲಿ ಕೆಲ್ಸ ಮಾಡಕ್ ಬರ್ಬೇಕು. ರಾತ್ರಿ ಹೊತ್ತು ವಿಕಾಸ್ಗೆ ಊಟ ಕೊಡ್ತಾ ಆಕಾಂಕ್ಷ ಹೇಳ್ತಾಳೆ, ನೀವ್ ಇಷ್ಟೊಂದು ಯಾಕೆ ಬೇಜಾರಲ್ಲಿದ್ದೀರಾ? ಅಪ್ಪ ಏನ್ ಹೇಳಿದ್ರು ಅದ್ರಲ್ಲೇನು ತಪ್ಪಿಲ್ಲ ಅಲ್ವಾ? ನನಗೆ ಅರ್ಥ ಆಗುತ್ತೆ ಆಕಾಂಕ್ಷ, ಆದ್ರೆ ನಾನು ದೊಡ್ಡದಾಗಿ ಏನಾದ್ರೂ ಸಾಧನೆ ಮಾಡ್ಬೇಕು. ನಾನು ಅಷ್ಟೆಲ್ಲ ಓದಿದ್ದು ಇಟ್ಕೆ ಫ್ಯಾಕ್ಟ್ರಿಲಿ ಕೆಲಸ ಮಾಡಕ್ಕಲ್ಲ. ಆದ್ರೆ ನೀವು ಎಲ್ಲಿವರೆಗೂ ಕಾಯ್ತೀರಾ? ಕೆಲ್ಸ ಸಿಗೋದು ತುಂಬಾನೇ ಕಷ್ಟ. ಅಪ್ಪನ್ಗೆ ಈಗ ವಯಸ್ಸಾಗಿದೆ, ಕುಟುಂಬನ ಅವರೇ ನೋಡ್ಕೊಂಡಿದ್ದಾರೆ. ಈಗ ನಿಮ್ ಸರ್ದಿ. ಆದ್ರೆ ಆಕಾಂಕ್ಷ, ಇದೆಲ್ಲ ಸ್ವಲ್ಪ ದಿನ ಆದ್ರೂ ಪರವಾಗಿಲ್ಲ, ನೀವು ಅವ್ರ ಜೊತೆ ಕೆಲಸ ಮಾಡಿ. ನಿಮ್ ಕೆಲ್ಸ ಸಿಗೋವರೆಗೂ ನಿಮ್ಗೆ ಇದರಿಂದ ಕೆಲ್ಸದ ಅನುಭವ ಸಿಗುತ್ತೆ, ಮತ್ತೆ ಮನೆಗೆ ಆಸರೆ ಆಗುತ್ತೆ. ಹೊಸ ಟೈಡ್ ತೆಗೆಯುತ್ತೆ ಟೀ, ಎಣ್ಣೆ ಮತ್ತು ಗ್ರೇವಿಯ ಕಠಿಣ ಕಲೆ. ಈಗ ಬರೀ 69 ರೂಪಾಯಿಗೆ. ಟೈಡ್ ಆಗಿದೆ ಅಸಲಿ SRK ಸ್ಟೇನ್ ರಿಮೂವಲ್ ಕಿಂಗ್. ಮಾಮ್ ಅಂತಾಳೆ, ಈ ಕಠಿಣ ಕಲೆ ಹೋಗೋದಿಲ್ಲ. ಹೋಗುತ್ತೆ. ಟೈಡ್ ಲ್ಯಾವೆಂಡರ್ ಫ್ರೆಶ್ ನೊಂದಿಗೆ ತೆಗೆಯುತ್ತೆ ಎಣ್ಣೆ ಮತ್ತು ಗ್ರೇವಿಯ ಕಠಿಣ ಕಲೆ, ನೀಡುತ್ತೆ ಲ್ಯಾವೆಂಡರ್ ನ ಸುಗಂಧ. ಟ್ರೈ ಮಾಡಿ ಹೊಸ ಟೈಡ್. ಮಾರನೇ ದಿನ ವಿಕಾಸ್ ತನ್ನ ತಂದೆಯ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ. ಜಮೀನ್ದಾರನ ಹೆಂಡತಿ ಅರ್ಚನಾ ಕೆಲಸದವ್ರಿಗೆ ಏನೋ ಹೇಳ್ತಾ ಇದ್ಲು. ಅವಳು ವಿಕಾಸನ ನೋಡಿದ ತಕ್ಷಣ ನಗೋಕೆ ಶುರು ಮಾಡ್ತಾಳೆ. ಅಯ್ಯೋ, ಇವನಂತೂ ನಮ್ಮ ಊರಿನ ಮುಖ್ಯವಾದ ವ್ಯಕ್ತಿ. ವಿಕಾಸ್, ನಿನ್ಗೇನಾಯ್ತು? ನಿನಗೂ ಇಟ್ಕೆ ಇಡೋ ಕೆಲಸ ಮಾಡೋ ಅವಶ್ಯಕತೆ ಬಿತ್ತಾ? ಯಾವುದೇ ಕೆಲಸ ಕೂಡ ಕೀಳಾಗಿ ನೋಡಬಾರ್ದು. ನಿನ್ಗೆ ಈ ತರ ಎಲ್ಲ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನ್ ನಿನಗ್ ಮೊದ್ಲೇ ಹೇಳಿದ್ದೆ ನಿಮ್ಮ ಅಪ್ಪನ ಜೊತೆ ನೀನು ಕೆಲಸ ಮಾಡು ಅಂತ, ಆದ್ರೆ ಅವತ್ ನೀನ್ ಬೇಡ ಅಂದೆ. ವಿಕಾಸ್ ಅವಳ ಮಾತಿಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಕೆಲಸ ಮಾಡೋ ಟೈಮಲ್ಲಿ ಭೀಮಾ ಮತ್ತೆ ಬಲಿಯ ಇಬ್ರು ಮಾತಾಡ್ತಿರೋದನ್ನ ವಿಕಾಸ್ ಕೇಳಿಸ್ಕೊತಾನೆ. ಅವನು ಇನ್ನೂ ಹತ್ರ ಹೋಗಿ ಅವರು ಮಾತಾಡ್ತಿರೋದನ್ನ ಕೇಳಿಸ್ಕೊತಾ ಇರ್ತಾನೆ. ನನಗ್ ಗೊತ್ತಾಗಿದೆ, ಬಟ್ಟಾಪುರ ಊರಿನ ಒಂದು ಬೆಟ್ಟದ ಕೆಳಗಡೆ ಬೆಲೆ ಬಾಳುವಂತ ವಸ್ತು ಇದೆಯಂತೆ. ನಾವ್ ಅದನ್ನ ಹುಡುಕಿ ತೆಗೆದ್ರೆ ನಾವು ಶ್ರೀಮಂತರಾಗ್ತೀವಿ. ಹಾ, ನಾವ್ ಈ ಕೆಲ್ಸನ ತುಂಬಾ ಹುಷಾರಾಗಿ ಮಾಡ್ಬೇಕು. ಊರ್ನವ್ರಿಗೆ ಇದ್ರ ಬಗ್ಗೆ ಒಂಚೂರು ಗೊತ್ತಾಗಬಾರ್ದು. ವಿಕಾಸ್ ಇದೆಲ್ಲ ಕೇಳಿ ಆಶ್ಚರ್ಯ ಆಗ್ತಾನೆ. ವಿಕಾಸ್ ನೇರವಾಗಿ ಅರ್ಚನಾ ಹತ್ರ ಹೋಗ್ತಾನೆ. ಅರ್ಚನಾ ಅವರೇ, ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಏನಾಯ್ತು ವಿಕಾಸ್? ನೀನ್ ಇಟ್ಕೆ ಇಡ್ತಾ ಇಡ್ತಾ ಹೊಸ ಉಪಾಯ ಏನಾದ್ರೂ ಮಾಡಿದೀಯಾ? ಇದು ತಮಾಷೆ ಮಾಡುವಂತ ಸಮಯ ಅಲ್ಲ. ನಾನ್ ಇಟ್ಕೆ ಎತ್ತಿಡ್ಬೇಕಾದ್ರೆ ಇಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಆ ಘಾಟಿ ಕೆಳಗಿರೋ ಬೆಲೆ ಬಾಳೋ ವಸ್ತುಗಳನ್ನ ಎತ್ಕೊಳಕ್ ನೋಡ್ತಾ ಇದಾರೆ. ಏನ್ ಹೇಳ್ತಿದ್ಯಾ? ಅವ್ರ ಹೆಸರು ಭೀಮಾ ಮತ್ತೆ ಬಲಿಯಾ ಅಂತ. ಅವರು ಈ ಊರ್ನವ್ರಲ್ಲ. ನೀನ್ ಇಷ್ಟೊಂದು ನಂಬಿಕೆಯಿಂದ ಹೇಗ್ ಹೇಳ್ತೀಯಾ? ನಾನು ಅವ್ರು ಮಾತಾಡಿದ್ನಲ್ಲ, ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ನೋಡು ವಿಕಾಸ್, ನಿನ್ ಮಾತ್ ನಂಬಿದ್ರು ಕೂಡ ನಾವೇನ್ ಮಾಡಕ್ಕಾಗುತ್ತೆ? ಭೂಮಿ ಕೆಳಗಡೆ ಖನಿಜ ಇದೆ ಅಂದ್ರೆ
ಅದು ನಮ್ಗೆ ಉಪಯೋಗ ಇಲ್ಲ. ಅದನ್ನ ತೆಗೆಯಕ್ಕೆ ಉಪಕರಣಗಳು ಇಲ್ಲ. ನಾವ್ ಅನ್ಕೊಂಡ್ರು ಆ ಖನಿಜಗಳನ್ನ ತೆಗೆಯಕ್ಕಾಗಲ್ಲ. ವಿಕಾಸ್ ಸುಮ್ನೆ ಆಗ್ಬಿಡ್ತಾನೆ ಮತ್ತೆ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾನೆ. ಆದ್ರೆ ವಿಕಾಸ್ಗೆ ಗೊತ್ತಿರ್ಲಿಲ್ಲ ಭೀಮಾ ಮತ್ತೆ ಬಲಿಯ ಮರದ ಹತ್ರ ನಿಂತು ಅವ್ರ ಮಾತುಗಳನ್ನ ಕೇಳಿಸ್ಕೊತಾ ಇದ್ರು ಅಂತ. ವಿಕಾಸು ನಮ್ಮ ಪ್ಲಾನ್ಗೆ ಮಣ್ಣು ಹಾಕ್ಬಿಟ್ಟ. ಅವನು ಊರ್ನವ್ರಿಗೆಲ್ಲ ಈ ವಿಷಯ ಏನಾದ್ರೂ ಹೇಳ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗುತ್ತೆ. ಅವನು ಬೇರೆಯವ್ರಿಗೂ ಹೇಳೋಕು ಮುಂಚೆ ನಾವು ಜಮೀನ್ದಾರಣಿ ಹೆಂಡತಿ ಅರ್ಚನನ ಎತ್ತಾಕೊಂಡ್ಬರ್ಬೇಕು. ಬಾ, ಬೇಗ ತಡ ಮಾಡೋದ್ ಬೇಡ. ಹಾ, ಅವಳ ಜೊತೆ ಅವನ ಹೆಂಡತಿ ಆಕಾಂಕ್ಷನು ಎತ್ತಾಕೊಂಡ್ಬರ್ಬೇಕು. ಆಗ ಅವನು ನಮ್ಮ ಮಾತನ್ನ ಕೇಳಲೇಬೇಕಾಗತ್ತೆ. ವಿಕಾಸ್ ಬೆಳಗ್ಗೆ ಎದ್ದಾಗ ಅವನ್ ಹೆಂಡತಿ ಆಕಾಂಕ್ಷ ಮನೇಲಿ ಎಲ್ಲೂ ಕಾಣಿಸ್ತಾ ಇರ್ಲಿಲ್ಲ. ಅವನು ಎಲ್ಲಾ ಕಡೆ ಹುಡುಕಿದ ನಂತರ ಅವನಿಗೊಂದ್ ಪತ್ರ ಸಿಗುತ್ತೆ. ಅದ್ರಲ್ಲಿ ಏನ್ ಬರ್ದಿತ್ತು ಅಂದ್ರೆ, ನಾವು ನಿನ್ನ ಹೆಂಡತಿನ ಎತ್ತಾಕೊಂಡು ಘಾಟಿ ಕಡೆ ಹೋಗಿದ್ದೀವಿ. ನೀನ್ ಆ ಬೆಲೆಬಾಳು ವಸ್ತುಗಳ ಬಗ್ಗೆ ಯಾರಿಗಾದ್ರೂ ಹೇಳಿದ್ರೆ ನೀನ್ ತುಂಬಾ ತೊಂದರೆ ಅನುಭವಿಸ್ತೀಯಾ. ವಿಕಾಸ್ ಪತ್ರ ಓದಿ ಹೆದರ್ಕೊಳ್ತಾನೆ. ಆಗ ಜಮೀನ್ದಾರ್ ಅಲ್ಲಿಗೆ ಬರ್ತಾನೆ. ಅವನ್ ಕೈಯಲ್ಲೂ ಕೂಡ ಅದೇ ತರದ್ ಪತ್ರ ಇತ್ತು. ಇದೆಲ್ಲ ಆಗಿದ್ದು ನಿನ್ನ ಕಾರಣದಿಂದಾಗಿ. ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ದಾರೆ. ನೀನ್ ಅವಳನ್ನ ವಾಪಸ್ ಕರ್ಕೊಂಡ್ ಬಂದಿಲ್ಲ ಅಂದ್ರೆ ನಿಮ್ಮ ತಂದೆಗೆ ಕಷ್ಟ ಆಗುತ್ತೆ. ವಿಕಾಸ್ ಗಾಡಿನ ಹತ್ರ ಹೋಗ್ತಾನೆ. ಒಂದ್ ಮರದ ಕೆಳಗಡೆ ನಿಂತ್ಕೊಂಡು ಅಳ್ತಾ ಇರ್ತಾನೆ. ದೇವ್ರೆ, ನಾನ್ ನಿನಗೇನಂತ ಮಾಡಿದೆ? ನನ್ನ ಹೆಂಡತಿ ಮತ್ತೆ ತಂದೆಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಲ್ಲ. ಆಗ ಅಲ್ಲಿ ಒಂದು ಜಿಂಕೆ ಬಂದು ನಿಂತ್ಕೊಳ್ಳುತ್ತೆ. ಅದು ಸ್ವಲ್ಪ ಹೊತ್ತು ವಿಕಾಸನ್ನೇ ನೋಡ್ತಾ ಇತ್ತು. ಇದ್ದಕ್ಕಿದ್ದಂತೆ ಒಂದ್ ಹುಲಿ ಬರುತ್ತೆ. ಜಿಂಕೆ ಮೇಲೆ ಎಗರಕ್ಕೆ ತಯಾರಾಗುತ್ತೆ. ಇದನ್ನ ಕಾಪಾಡ್ಬೇಕು. ವಿಕಾಸ್ ಜಿಂಕೆ ಮತ್ತೆ ಹುಲಿ ಮಧ್ಯೆ ನಿಂತ್ಕೊಂಡಿರ್ತಾನೆ. ಹುಲಿ ಮನುಷ್ಯರ ಹಾಗೆ ಮಾತಾಡುತ್ತೆ. ದಾರಿ ಬಿಡು ಈಗ, ಅದು ನನ್ನ ಬೇಟೆ. ನೀನು ಮನುಷ್ಯರ ತರ ಹೇಗ್ ಮಾತಾಡ್ತಾ ಇದೀಯಾ? ನಾನು ಒಂದು ಮಾಯಾವಿ ಹುಲಿ. ಇದು ನನ್ನ ಭೋಜನ. ಮತ್ ನೀನ್ ಇದನ್ನ ಕಾಪಾಡೋಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ನೀನು ಹೊಟ್ಟೆ ತುಂಬಿಸ್ಕೋಬೇಕು ಅಂದ್ರೆ ನನ್ನ ತಿನ್ನು, ಆದ್ರೆ ಈ ಅಮಾಯಕ ಜಿಂಕೆನ ಬಿಟ್ಬಿಡು. ಇದ್ದಕ್ಕಿದ್ದಂತೆ ಹುಲಿ ಮತ್ತೆ ಜಿಂಕೆ ಬಣ್ಣದ ಕಿರಣಗಳಿಂದ ಮಾಯ ಆಗ್ತಾರೆ. ಆ ಜಾಗದಲ್ಲಿ ಒಬ್ಬ ಸುಂದರವಾದ ವ್ಯಕ್ತಿ ಪ್ರತ್ಯಕ್ಷ ಆಗ್ತಾನೆ. ನಾನು ವನರಕ್ಷಕ. ನೀನು ಮಾಡಿರುವಂತ ಕೆಲಸ ತುಂಬಾ ಮೆಚ್ಚುವಂತದ್ದು. ಹೇಳು, ನಿನ್ನ ಇಚ್ಛೆ ಏನು? ನನ್ನ ಹೆಂಡತಿ ಮತ್ತೆ ಜಮೀನ್ದಾರ್ ಹೆಂಡತಿನ ಅಪಹರಣ ಮಾಡಿದ್ದಾರೆ. ಊರಲ್ಲಿ ಯಾರ ಕೈಯಲ್ಲೂ ಆಗ್ತಾ ಇಲ್ಲ. ಘಾಟಿಯಲ್ಲಿರೋ ಖನಿಜನ ನಮ್ಮ ಕೈಯಲ್ಲಿ ಕಾಪಾಡಕ್ಕೆ ಆಗ್ತಾ ಇಲ್ಲ. ನಾನು ನಿನ್ನ ಉದ್ಧಾರವನ್ನ ಹಾಗೆ ನಿನ್ನ ಊರಿನ ಉದ್ಧಾರವನ್ನ ಮಾಡೇ ಮಾಡ್ತೀನಿ. ನೀನೀಗ ವಾಪಸ್ ಇಟ್ಟಿಗೆ ಜಾಗಕ್ಕೆ ಹೋಗು. ವಿಕಾಸ್ ಇಟ್ಟಿಗೆ ಜಾಗದ ಹತ್ರ ಹೋಗ್ತಾನೆ. ಇದ್ದಕ್ಕಿದ್ದಂತೆ ಇಟ್ಕೆ ಜೋರಾಗಿ ಸ್ಫೋಟ ಆಗುತ್ತೆ. ಆಗ ಅಲ್ಲಿ ಇಟ್ಕೆಯಿಂದ ಮಾಡಿದ ರೈಲು ಕಂಡು ಬರುತ್ತೆ. ಟ್ರೈನ್ ಇಂದ ಒಂದ್ ಧ್ವನಿ ಕೇಳಿ ಬರುತ್ತೆ. ನಾನು ಜಾದುವಿನ ಇಟ್ಕೆಯ ಟ್ರೈನ್. ಇದರ ಓನರ್ ವಿಕಾಸ್ ಅವರು. ಅವ್ರು ಎಲ್ಲಿ ಹೇಳ್ತಾರೋ ನಾನು ಅಲ್ಲಿಗೆ ಹೋಗ್ತೀನಿ. ವಿಕಾಸ್ ಟ್ರೈನ್ ಒಳಗಡೆ ಹೋಗ್ತಾನೆ ಮತ್ತೆ ಊರಿನ ಜನರನ್ನ ಕರೀತಾನೆ. ಎಲ್ರು ಒಳಗಡೆ ಬನ್ನಿ, ಈ ಟ್ರೈನ್ ನಮ್ನ ಘಾಟಿ ತನಕ ಕರ್ಕೊಂಡು ಹೋಗುತ್ತೆ. ಊರಿನ ಜನರು ನಿಧಾನವಾಗಿ ಟ್ರೈನ್ ಹತ್ತಕ್ಕೆ ಶುರು ಮಾಡ್ತಾರೆ. ವಿಕಾಸ್ ಟ್ರೈನ್ಗೆ ಹೇಳ್ತಾನೆ, ನಮ್ನ ಘಾಟಿಗೆ ಕರ್ಕೊಂಡು ಹೋಗು. ಜಾದುವಿನ ಇಟ್ಟಿಗೆಯ ಟ್ರೈನ್ ವೇಗವಾಗಿ ಕಾಡಿನ ಮಧ್ಯದಲ್ಲಿರೋ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ. ಅದರ ಹತ್ರ ಭೀಮಾ ಮತ್ತೆ ಬಲಿಯ ನಿಂತ್ಕೊಂಡಿದ್ರು ಮತ್ತೆ ಖನಿಜನ ಹೇಗ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು. ಈ ಶಬ್ದ ಏನೋ? ಇದು ಟ್ರೈನ್ ಶಬ್ದ ಇರೋ ಹಾಗಿದೆ. ಆದ್ರೆ ಈ ಕಾಡಿನ ಮಧ್ಯದಲ್ಲಿ ಟ್ರೈನ್ ಹೇಗ್ ಬರಕ್ ಸಾಧ್ಯ? ಜಾದುವಿನ ಟ್ರೈನ್ ಅವ್ರ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಬಾಗ್ಲು ಓಪನ್ ಆಗುತ್ತೆ ಮತ್ತೆ ವಿಕಾಸ್ ಜೊತೆ ಊರಿನ ಜನರು ಕೂಡ ಆಚೆ ಬರ್ತಾರೆ. ಟ್ರೈನ್ನ ನೋಡಿ ಭೀಮಾ ಮತ್ತೆ ಬಲಿಯ ಹೆದರ್ಕೊಳ್ತಾರೆ. ಅಲ್ಲಿ ಅರ್ಚನಾ ಮತ್ತೆ ಆಕಾಂಕ್ಷನ ಕಟ್ ಹಾಕಿರ್ತಾರೆ. ಅವರು ವಿಕಾಸನ್ನ ನೋಡಿ ಸಮಾಧಾನ ಪಟ್ಕೋತಾರೆ. ವಿಕಾಸ್, ನನಗ್ ಗೊತ್ತಿತ್ತು ನೀನ್ ನಮ್ಮನ್ನ ಕಾಪಾಡೋಕೆ ಬರ್ತೀಯ ಅಂತ. ನನಗ್ ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಗ್ತಿದೆ. ವಿಕಾಸ್ ಟ್ರೈನ್ ಅನ್ನ ನೋಡ್ತಾನೆ. ನೋಡಿ ಜೋರಾಗಿ ಹೇಳ್ತಾನೆ, ಜಾದುವಿನ ಟ್ರೈನ್, ಈ ಇಬ್ರು ಹಿಡ್ಕೋ. ಟ್ರೈನ್ ಇಂದ ಬಣ್ಣ ಬಣ್ಣದ ಕಿರಣಗಳು ಹೊರಹೊಮ್ಮುತ್ತೆ. ಅದು ಭೀಮಾ ಮತ್ತೆ ಬಲಿಯ ಮೇಲೆ ಬೀಳುತ್ತೆ. ಸ್ವಲ್ಪ ಹೊತ್ತಲ್ಲೇ ಅವರು ಟ್ರೈನ್ ಅಲ್ಲಿರೋ ಜೈಲಲ್ಲಿ ಬಂದಿ ಆಗ್ಬಿಡ್ತಾರೆ. ಇದೇನಾಗ್ತಾ ಇದೆ? ಇದನ್ನೆಲ್ಲ ನೀನೇ ಮಾಡಿದ್ದು ವಿಕಾಸ್. ನೀವು ನಮ್ಮೂರಿನ ಖನಿಜನ ಕಳ್ತನ ಮಾಡೋಕೆ ಪ್ರಯತ್ನ ಪಟ್ರಿ ಮತ್ತೆ ಊರ್ನವ್ರಿಗೆಲ್ಲ ನಷ್ಟ ಮಾಡಕ್ಕೆ ಪ್ರಯತ್ನ ಪಟ್ರಿ.
ಈಗ ಮಾಡಿದ ತಪ್ಪಿಗೆ ಶಿಕ್ಷೆನ ಅನುಭವಿಸಿ. ವಿಕಾಸ್ ಊರಿನ ಜನರ ಕಡೆಗೆ ತಿರುಗಿ ಸಂತೋಷದಿಂದ ಹೇಳ್ತಾನೆ, ಗೆಳೆಯರೆ, ನಮ್ಮ ಊರಿನ ಈ ಘಾಟಿಯ ಕೆಳಗಡೆ ತುಂಬಾ ಬೆಲೆ ಬಾಳುವಂತ ಖನಿಜಗಳಿದೆ. ನಾವು ಇನ್ ಮುಂದೆ ಬೇರೆಯವ್ರ ಹತ್ರ ಸಹಾಯ ಕೇಳೋ ಅವಶ್ಯಕತೆ ಬರೋದಿಲ್ಲ. ಈ ಖನಿಜನ ತೆಗೆದುಬಿಟ್ಟು ನಾವು ಸಿಟಿಯಲ್ಲಿ ಮಾರೋಣ ಮತ್ ನಮ್ಮ ಊರನ್ನ ಉದ್ಧಾರ ಮಾಡೋಣ. ಜಮೀನ್ದಾರ್ ವಿಕಾಸ್ ಹತ್ರ ಬರ್ತಾನೆ. ವಿಕಾಸ್, ನಾನು ಯಾವತ್ತೂ ಕೂಡ ನಿನ್ನ ಮಾತುಗಳನ್ನ ತಮಾಷೆಗೆ ತಗೋತಾ ಇದ್ದೆ, ಆದ್ರೆ ಇವತ್ತು ನಿನ್ನ ಮಾತನ್ನ ಒಪ್ಕೋತೀನಿ. ನೀನ್ ನಮ್ಮ ಊರನ್ನ ಬದಲಾಯಿಸಿ ತೋರಿಸ್ತೀಯ ಅಂತ. ವಿಕಾಸ್, ನಾನು ಯಾವಾಗ್ಲೂ ನಿನ್ನನ್ನ ತಮಾಷೆ ಮಾಡ್ತಿದ್ದೆ, ನಿನ್ ವಿಚಾರಗಳನ್ನ ತಪ್ಪು ಅಂತ ಹೇಳ್ತಿದ್ದೆ. ಇವಾಗ ನನ್ ತಪ್ಪು ನನಗ್ ಗೊತ್ತಾಗಿದೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಕ್ಷಮೆ ಕೇಳುವಂತ ಅವಶ್ಯಕತೆ ಏನೂ ಇಲ್ಲ. ಈಗ ನಾವೆಲ್ಲರೂ ಸೇರಿ ನಮ್ಮ ಊರನ್ನ ಉದ್ಧಾರ ಮಾಡ್ಬೇಕಷ್ಟೇ. ಅವತ್ತಿಂದ ಆ ಊರಿನ ಜನರೆಲ್ಲ ಸೇರಿ ಖನಿಜಗಳನ್ನ ತೆಗೆಯೋಕೆ